ಓಂ ಶ್ರೀ ಗುರುಭ್ಯೋ ನಮಃ. ಓಂ ನಮೋ ಕಾಳಿಕಾಯೇ ನಮಃ. ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಈ ದಿನ ಒಬ್ಬ ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳಬೇಕಾದರೆ ಆ ವ್ಯಕ್ತಿ ಸದಾ ನಮ್ಮ ಇಷ್ಟದಂತೆ ನಡೆದುಕೊಳ್ಳಲು ಅಥವಾ ಎದುರು ವ್ಯಕ್ತಿ ಸದಾ ನಮಗೆ ಅನುಕೂಲವಾಗಿರಲು ಆ ವ್ಯಕ್ತಿ ನನ್ನ ಮಾತುಗಳಿಗೆ ಗೌರವಿಸುತ್ತಾ ನಾನು ಹೇಳಿದ್ದನ್ನೇ ಕೇಳಬೇಕು, ನಮ್ಮಿಬ್ಬರ ಆಲೋಚನೆಗಳು ಒಂದೇ ರೀತಿಯಿಂದ ಕೂಡಿರಬೇಕು ಎಂದು ಬಯಸುವಂತಹವರು ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದು. ಈ ಉಪಾಯ ಅಥವಾ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಳೋದ್ರಿಂದ ನೀವು ಬಯಸಿದಂತಹ ವ್ಯಕ್ತಿ ಸದಾ ನಿಮಗೆ ಅನುಕೂಲಕರವಾಗಿ ನಡೆದುಕೊಳ್ತಾರೆ. ಆದರೆ ಎಂತಹ ವ್ಯಕ್ತಿಗಳ ಮೇಲೆ ಯಾವ ಕಾರಣಕ್ಕಾಗಿ ಈ ಒಂದು ಉಪಾಯವನ್ನು ಪ್ರಯತ್ನಿಸಬಹುದೆಂದರೆ, ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಒಳ್ಳೆಯ ಒಬ್ಬ ಸ್ನೇಹಿತ ಅಥವಾ ನಿಮ್ಮ ಕುಟುಂಬ ಸದಸ್ಯರಿರಬಹುದು, ನೀವು ಪ್ರೀತಿಸಿದಂತಹ ನಿಮ್ಮ ಪ್ರೇಮಿ. ಇಬ್ಬರು ವ್ಯಕ್ತಿಗಳ ನಡುವೆ ಯಾವುದಾದರೂ ಮನಸ್ತಾಪಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ಗಳಿಂದ ಇಬ್ಬರ ನಡುವೆ ಹೊಂದಾಣಿಕೆ ಇಲ್ಲದಂತಹ ಸಮಯದಲ್ಲಿ ಈ ರೀತಿಯ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಇಬ್ಬರ ನಡುವೆ ಇರತಕ್ಕಂತಹ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಇದನ್ನು ಪ್ರಯತ್ನಿಸಿದ ನಂತರ ಇಬ್ಬರ ನಡುವೆ ಒಳ್ಳೆಯ ಬಾಂಡಿಂಗ್ ಕೂಡಿ ಬರ್ತದೆ. ಹಾಗೆ ಕೆಲವೊಮ್ಮೆ ನಮ್ಮ ಕುಟುಂಬ ಸದಸ್ಯರು ಅಥವಾ ಪತಿ ಇರಬಹುದು, ಪತ್ನಿ, ಪ್ರೇಮಿ, ನಿಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲದೆ ಆ ವ್ಯಕ್ತಿ ನಿಮ್ಮನ್ನು ತಿರಸ್ಕರಿಸಿ ನಿಮ್ಮಿಂದ ದೂರ ಹೋಗಿರ್ತಾರೆ. ಅಂದರೆ ಇಬ್ಬರ ನಡುವೆ ಯಾವುದೇ ಒಂದು ರೀತಿಯ ಸಂಪರ್ಕ ಎಂಬುದೇ ಇರೋದಿಲ್ಲ ಅಂತಹ ವ್ಯಕ್ತಿಗಳು. ಹಾಗೆ ದಂಪತಿಗಳಲ್ಲಿ ಕೆಲವರು ಪತಿಯನ್ನು ಬೇಡವೆಂದು ಅಥವಾ ಪತ್ನಿಯನ್ನು ಬೇಡವೆಂದು ಡಿವೋರ್ಸ್ ತೆಗೆದುಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ. ಸೊ ಇಲ್ಲಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ನನಗೆ ಈ ಡಿವೋರ್ಸ್ ಬೇಕಾಗಿಲ್ಲ, ನಾನು ನನ್ನ ಬಾಳ ಸಂಗಾತಿಯನ್ನು ದೂರ ಮಾಡಿಕೊಳ್ಳಲು ಬಯಸೋದಿಲ್ಲ, ನಾನು ನನ್ನ ದಾಂಪತ್ಯ ಜೀವನವನ್ನು ಮರಳಿ ಸರಿಪಡಿಸಿಕೊಳ್ಳಬೇಕೆಂದು ಬಯಸ್ತಕ್ಕಂತಹ ಯಾವುದೇ ವ್ಯಕ್ತಿ, ಅಂದರೆ ಪತಿ ಇರಬಹುದು, ಪತ್ನಿ ಇರಬಹುದು, ಯಾರಾದರೂ ಈ ಉಪಾಯವನ್ನು ಪ್ರಯತ್ನಿಸೋದ್ರಿಂದ ಇಬ್ಬರ ನಡುವೆ ಇರುವಂತಹ ಕೆಲವೊಂದು ಭಿನ್ನಾಭಿಪ್ರಾಯಗಳು ದೂರವಾಗಿ ನಿಮ್ಮ ಪತಿ ಅಥವಾ ಪತ್ನಿ ಮರಳಿ ನೀವೇ ಬೇಕೆಂದು ನಿಮ್ಮ ಬಳಿ ಬಂದು ಶಾಶ್ವತವಾಗಿ ನಿಮ್ಮೊಂದಿಗಿರಲು ಈ ಉಪಾಯ ಅದ್ಭುತವಾದಂತಹ ಉಪಾಯ. ಇನ್ನು ಪ್ರೇಮಿಗಳು, ಪ್ರೀತಿಸಿದಂತಹ ಪ್ರೇಮಿಗಳ ನಡುವೆ ಯಾವುದೇ ಕಾರಣವಿರಬಹುದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸಿಂದ ಅಥವಾ ನಿಮ್ಮಿಬ್ಬರ ನಡುವೆ ಯಾರಾದರೂ ಮೂರನೇ ವ್ಯಕ್ತಿಯ ಪ್ರವೇಶವಾಗಿ, ಅಂದರೆ ಪ್ರೇಮಿಗಳ ನಡುವೆ, ದಂಪತಿಗಳ ನಡುವೆ ಪ್ರವೇಶ ಆಗಿರ್ತಕ್ಕಂತಹ ಆ ಅನ್ಯ ವ್ಯಕ್ತಿಯ ಪರಿಚಯದಿಂದ ಈಗ ನಿಮ್ಮಿಬ್ಬರ ನಡುವೆ ಬಿರುಕುಂಟಾಗಿರಬಹುದು. ನಿಮ್ಮ ಪತಿ, ಪತ್ನಿ ಅಥವಾ ನಿಮ್ಮ ಪ್ರೇಮಿ ನಿಮ್ಮನ್ನು ಅವಾಯ್ಡ್ ಮಾಡ್ತಿದ್ದಾಗ ಕೆಲವೊಬ್ಬರು ಹೇಳ್ತಾ ಇರ್ತಾರೆ, ನನ್ನ ಫೋನನ್ನು ರಿಸೀವ್ ಮಾಡೋದಿಲ್ಲ, ಫೋನ್ ಕರೆಗಳು ಸ್ವೀಕರಿಸಿದರೂ ಸಹ ಮೊದಲಿನ ರೀತಿ ಹೆಚ್ಚಿನ ಪ್ರೀತಿಯಾಗಿ ಮಾತನಾಡ್ತಿಲ್ಲ, ನನಗಾಗಿ ಸಮಯವನ್ನು ಕೊಡ್ತಿಲ್ಲ. ಇನ್ನು ಕೆಲವರು ನನ್ನ ಫೋನ್ ನಂಬರ್ ಸಹ ಬ್ಲಾಕ್ ಮಾಡಿದ್ದಾರೆ ಗುರುಗಳೇ, ಈಗ ನನ್ನನ್ನು ಕಂಡರೇ ಅವರಿಗೆ ನನ್ನ ಅಗತ್ಯವೇ ಇಲ್ಲ ಎಂಬಂತೆ ಮಾತನಾಡ್ತಾ ಇದ್ದಾರೆ, ಅವರಿಂದ ಕಠಿಣವಾದಂತಹ ಮಾತುಗಳು ಬರ್ತಾ ಇವೆ. ಸೊ ಈ ರೀತಿಯ ಸಮಸ್ಯೆಗಳು ಮತ್ತು ಕುಟುಂಬ ಸದಸ್ಯರಲ್ಲಿ ಹೊಂದಾಣಿಕೆ ಬೆಳೆಯಲು ನಿಮ್ಮ ಪತಿ, ಪತ್ನಿ, ನಿಮ್ಮ ಒಂದು ಕುಟುಂಬದಲ್ಲಿ ನಿಮ್ಮ ಅತ್ತೆ ಇರಬಹುದು, ಮಾವ ಇರಬಹುದು, ನಾದಿನಿ, ಸೋದರ, ಸೋದರಿ, ಸ್ನೇಹಿತರು, ಹೀಗೆ ಅದು ಯಾವುದೇ ವ್ಯಕ್ತಿಯಾದರೂ ಸಹ ಆ ವ್ಯಕ್ತಿಗಳು ಸದಾ ನಿಮಗೆ ಅನುಕೂಲವಾಗಿ ನಡೆಯಲು ನಾನು ಹೇಳಿದ ರೀತಿಯಲ್ಲಿ ಆ ವ್ಯಕ್ತಿ ನಡೆದುಕೊಳ್ಳಬೇಕು. ಆಕರ್ಷಣಾ ಶಕ್ತಿಯಿಂದ ಕೂಡಿದಂತಹ ಈ ತಂತ್ರ ಅದ್ಭುತವಾದಂತಹ ಪರಿಹಾರ ಅಂತ ಹೇಳ್ಬೋದು. ಸೊ ಈಗ ಈ ಉಪಾಯವನ್ನು ಪ್ರಯತ್ನಿಸುವಂತಹ ವಿಧಿವಿಧಾನಗಳು ಮತ್ತು ಯಾವ ದಿನಗಳಲ್ಲಿ ಈ ಉಪಾಯವನ್ನು ಪ್ರಯತ್ನಿಸಬೇಕಾಗಿರ್ತದೆ ಎಂಬುದನ್ನು ತಿಳಿಸಿಕೊಳ್ಳೋಣ. ಅದಕ್ಕೂ ಮೊದಲು
ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೇ ಇದ್ದಲ್ಲಿ ಈ ಕೂಡಲೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಈ ಮಾಹಿತಿ ನಿಮಗೆ ಉಪಯುಕ್ತ ಎಂದು ನಿಮಗೆ ಭಾವಿಸಿದ್ದಲ್ಲಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ. ಈ ತಾಂತ್ರಿಕ ಉಪಾಯವನ್ನು ಪ್ರಯತ್ನಿಸುವ ಮೊದಲು ನಿಮ್ಮಲ್ಲಿ ನಮ್ಮ ಮನವಿ ಏನೆಂದರೆ, ಈ ಉಪಾಯವನ್ನು ಯಾವುದೇ ರೀತಿಯ ದುರುದ್ದೇಶ ಮತ್ತು ದುರಾಲೋಚನೆಗಳಿಂದ ಒಬ್ಬ ವ್ಯಕ್ತಿಗೆ ಸಮಸ್ಯೆ ಮಾಡತಕ್ಕಂತಹ ತಪ್ಪು ಉದ್ದೇಶಗಳಿಗೆ ಈ ಉಪಾಯವನ್ನು ಬಳಸಿಕೊಳ್ಳಬಾರ್ದು. ನಿಮ್ಮ ಉದ್ದೇಶ, ನೀವು ಮಾಡ್ತಕ್ಕಂತಹ ಉದ್ದೇಶ ಸದುದ್ದೇಶದಿಂದ ಕೂಡಿದ್ದಲ್ಲಿ ತಪ್ಪದೇ ನೀವು ಇದರಿಂದ 100% ಶುಭ ಫಲವನ್ನು ಪಡೆದುಕೊಳ್ಳಬಹುದು. ಈ ಪರಿಹಾರ ಏನೆಂದರೆ ತಂತ್ರಶಾಸ್ತ್ರಗಳಲ್ಲಿ ತಿಳಿಸಿರ್ತಕ್ಕಂತಹ ಪರಿಹಾರ. ಈ ಶಾಸ್ತ್ರದ ಒಂದು ಪ್ರತ್ಯೇಕತೆ ಏನೆಂದರೆ, ಈ ತಂತ್ರಶಾಸ್ತ್ರಗಳಲ್ಲಿ ಹೇಳಿರ್ತಕ್ಕಂತಹದ್ದೆಲ್ಲವೂ ಸಹ ಖಂಡಿತವಾಗಿಯೂ ನಡೆಯುತ್ತವೆ. ಜೊತೆಗೆ ಇನ್ನೊಂದು ಮುಖ್ಯವಾದ ವಿಚಾರ ಏನು ಗೊತ್ತಾ, ಈ ಪರಿಹಾರ ಮಾಡಿಕೊಳ್ಳಲು ನಿಮಗೆ ಯಾವುದೇ ರೀತಿಯ ಹಣದ ಖರ್ಚಿಲ್ಲ. ಈ ಉಪಾಯವನ್ನು ಸ್ವತಃ ತಾವು ತಮ್ಮ ಕೈಗಳಿಂದಲೇ ಪ್ರಯತ್ನಿಸಬಹುದು. ಅನೇಕರು ತುಂಬ ಜನ ಕರೆ ಮಾಡಿ ಹೇಳ್ತಾ ಇದ್ದೀರಾ, ಗುರುಗಳೇ ನೀವು ತೋರಿಸಿಕೊಟ್ಟಂತಹ ಕೆಲವೊಂದು ತಾಂತ್ರಿಕ ಉಪಾಯಗಳನ್ನು ನಾವು ಅನುಸರಿಸಿದ್ದೇವೆ, ಇದರಿಂದ ನಾವು ಒಳ್ಳೆಯ ಫಲಗಳನ್ನು ಪಡೆದಿದ್ದೇವೆ ಎಂದು ಅನೇಕರು ಕಾಮೆಂಟ್ ಮಾಡ್ತಿದ್ದೀರಿ. ಇನ್ನು ಕೆಲವರು ಕರೆ ಮಾಡಿ ಹೇಳ್ತಾ ಇದ್ದೀರಿ. ಧನ್ಯವಾದಗಳು. ನಿಮ್ಮ ಮತ್ತು ನಿಮ್ಮ ಕುಟುಂಬದ ಮೇಲೆ ಆ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ಇರಲಿ ಎಂದು ನಾನು ಪ್ರಾರ್ಥಿಸ್ತೇನೆ. ಇನ್ನು ಈ ಒಂದು ಉಪಾಯವನ್ನು ಪ್ರಯತ್ನಿಸೋದು ಹೇಗೆ ಎಂಬುದನ್ನು ತಿಳಿದುಕೊಳ್ಳೋಣ. ಮೊದಲು ಬಿಳಿ ಹಾಳೆಯ ಮೇಲೆ ಈ ಒಂದು ತಂತ್ರಕ್ಕೆ ಸಂಬಂಧಿಸಿದಂತಹ ಒಂದು ಯಂತ್ರವನ್ನು ರಚನೆ ಮಾಡಬೇಕಾಗಿರ್ತದೆ. ಈ ಒಂದು ಉಪಾಯವನ್ನು ನೀವು ಯಾವುದೇ ಶನಿವಾರ, ಹುಣ್ಣಿಮೆ ಅಥವಾ ಅಮಾವಾಸ್ಯೆಯ ದಿನಗಳಂದು ಪ್ರಯತ್ನ ಮಾಡಬೇಕಾಗಿರ್ತದೆ. ನೀವು ಶನಿವಾರ ಪ್ರಾರಂಭ ಮಾಡಿದರೆ ಈ ಒಂದು ಉಪಾಯವನ್ನು 3 ಶನಿವಾರ ಅಥವಾ ಹುಣ್ಣಿಮೆ ಪ್ರಾರಂಭ ಮಾಡಿದರೆ 3 ಹುಣ್ಣಿಮೆಗಳು ಅಥವಾ 3 ಅಮಾವಾಸ್ಯೆಗಳಂದು ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗ್ತದೆ. ಮೊದಲಿಗೆ ಈಗ ನಾನು ಯಂತ್ರ ರಚನೆ ಮಾಡೋದು ಹೇಗೆ ಎಂಬುದನ್ನು ತೋರಿಸಿಕೊಡ್ತೇನೆ. ದಯಮಾಡಿ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿ ನೋಡೋದ್ರಿಂದ ಏನಾಗುತ್ತೆ, ಪೂರ್ಣವಾದ ಮಾಹಿತಿ ನಿಮಗೆ ಸಿಗೋದಿಲ್ಲ. ನಂತರ ಏನು ಮಾಡ್ತಾರೆ, ಕೆಲವರು ಪೂರ್ತಿ ವಿಡಿಯೋವನ್ನು ನೋಡದೆ ಕಾಮೆಂಟ್ಗಳಲ್ಲಿ ಅವ್ರಿಗಿರ್ತಕ್ಕಂತಹ ಕೆಲವೊಂದು ಸಂದೇಹಗಳನ್ನು ಮರಳಿ ಪ್ರಶ್ನೆಯಾಗಿ ನನಗೆ ಕಾಮೆಂಟಲ್ಲಿ ಕೇಳ್ತಿರ್ತೀರಿ. ನಾನು ತಂತ್ರದ ವಿಧಿವಿಧಾನಗಳನ್ನು ಸಂಪೂರ್ಣವಾಗಿ ತಿಳಿಸಿರ್ತೇನೆ. ವಿಡಿಯೋದಲ್ಲಿ ನಾನು ಏನಾದರೂ ನಿಮಗೆ ತಿಳಿಸುವಂತಹ ವಿಚಾರಗಳಲ್ಲಿ ನಾನು ಮರೆತಿದ್ದರೆ ಖಂಡಿತವಾಗಿಯೂ ನಿಮ್ಮ ಕಾಮೆಂಟ್ಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ವಿನಃ ನಾನು ಈಗಾಗಲೇ ಈ ವಿಡಿಯೋದಲ್ಲಿ ನಾನು ಕೊಟ್ಟಿರ್ತಕ್ಕಂತಹ ಮಾಹಿತಿಯನ್ನು ಪದೇ ಪದೇ ವಿನಾಕಾರಣ ಕಾಮೆಂಟ್ ಮಾಡೋದ್ರಿಂದ ನಾನು ನಿಮ್ಮ ಕಾಮೆಂಟ್ಗಳಿಗೆ ಉತ್ತರಿಸುವಂತಹ ಪ್ರಯತ್ನವನ್ನು ಮಾಡಲು ಸಾಧ್ಯವಾಗೋದಿಲ್ಲ. ಈಗ ಬಿಳಿ ಹಾಳೆಯ ಮೇಲೆ ಯಂತ್ರ ರಚನೆ ಮಾಡೋದನ್ನು ತೋರಿಸ್ತೇನೆ. ನಾನು ನಿಮಗಿಲ್ಲಿ ಕಾಣುವಂತಹ ರೀತಿಯಲ್ಲಿ ಸ್ವಲ್ಪ ದೊಡ್ಡದಾಗಿ ಯಂತ್ರವನ್ನು ರಚನೆ ಮಾಡಿ ತೋರಿಸ್ತೇನೆ. ಮೊದಲು ಬಿಳಿ ಹಾಳೆಯ ಮೇಲೆ ಒಂದು ಚೌಕಾಕಾರವನ್ನು ರಚನೆ ಮಾಡಿಕೊಳ್ಬೇಕು. ಈ ರೀತಿ ಈ ಒಂದು ಯಂತ್ರವನ್ನು ಬಿಳಿಯ ಹಾಳೆಯ ಮೇಲೇ ರಚನೆ ಮಾಡಬೇಕು. ಜೊತೆಗೆ ಏನಂದರೆ, ನೀವು ಕಪ್ಪು ಬಣ್ಣದಲ್ಲಿರ್ತಕ್ಕಂತಹ ಯಾವುದಾದರೂ ಪೆನ್ ಅಥವಾ ಮಾರ್ಕರ್ನ ಸಹಾಯದಿಂದ ಈ ಒಂದು ಯಂತ್ರವನ್ನು ರಚನೆ ಮಾಡಬಹುದು. ಈ ಒಂದು ಚೌಕಾಕಾರವನ್ನು ಬರೆದುಕೊಂಡ ನಂತರ ಇದನ್ನು 4 ಭಾಗವಾಗಿ ಬರುವಂತೆ ಈ ರೀತಿ ಅಡ್ಡ ಸಾಲುಗಳನ್ನು ಬರೆದುಕೊಳ್ಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯಗಳನ್ನು ತೋರಿಸ್ತೇನೆ. ಅನೇಕರು ಈ ಒಂದು ತಾಂತ್ರಿಕ ವಿಧಾನಗಳನ್ನು ಅನುಷ್ಠಾನ ಮಾಡಿಕೊಂಡಿದ್ದೀರಿ. ಭಾಳಷ್ಟು ಜನ ಇದರಿಂದ ಲಾಭ ಪಡೆದಿದ್ದೀರಿ. ನೀವೆಲ್ಲ ಕರೆ ಮಾಡಿ ಅಥವಾ ಕಾಮೆಂಟಲ್ಲಿ ಹೇಳಿದಾಗ ನಿಜವಾಗಿಯೂ ನನಗೆ ಬಹಳ ಸಂತೋಷವಾಗ್ತದೆ. ತಾಯಿ ಭವಾನಿ ದೇವಿ ಸದಾ ನಿಮ್ಮೊಂದಿಗಿದ್ದು ನೀವು ಮಾಡ್ತಕ್ಕಂತಹ ಪ್ರತಿಯೊಂದು ಕಾರ್ಯಗಳಲ್ಲಿ ಆಕೆಯ ಅನುಗ್ರಹ ನಿಮ್ಮ ಜೊತೆಯಲ್ಲಿರ್ತದೆ ಅಂತ ನಾನು ಭಾವಿಸ್ತೇನೆ. ಈ ರೀತಿ ಯಂತ್ರವನ್ನು ರಚನೆ ಮಾಡಿಕೊಳ್ಳುವಾಗ ನೀವು ಪೂರ್ವ ದಿಕ್ಕಿಗೆ ಮುಖ ಮಾಡಿ ಯಾವುದಾದರೂ ವಸ್ತ್ರ ಅಥವಾ ಮಣೆಯನ್ನು ಹಾಕಿಕೊಂಡು ಕುಳಿತುಕೊಳ್ಬೇಕು. ಶನಿವಾರ ಅಥವಾ ಹುಣ್ಣಿಮೆ, ಅಮಾವಾಸ್ಯೆಯ ದಿನಗಳಂದು. ಸಮಯ ಸಂಜೆ 6ರಿಂದ ರಾತ್ರಿ 10ರ ಮಧ್ಯಕಾಲದಲ್ಲಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬೇಕಾಗಿರ್ತದೆ. ಈಗ ಈ ಬಿಳಿಯ ಹಾಳೆಯ ಮೇಲೆ ನಾವು ಈ ರೀತಿ 4 ಭಾಗವಾಗಿ ಮಾಡಿಕೊಂಡಿದ್ದೇವೆ. ಮೇಲ್ಭಾಗದಲ್ಲಿ ಒಂದು ಬೀಜಾಕ್ಷರವನ್ನು ಬರೆಯಬೇಕು. ತ್ರೀಂ ಎಂಬ ಬೀಜಾಕ್ಷರ ಮೇಲ್ಭಾಗದಲ್ಲಿ ಈ ರೀತಿ ತ್ರೀಂ ಎಂಬಂತಹ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು. 4 ಬೀಜಾಕ್ಷರಗಳು ಯಂತ್ರದ
ಮೇಲ್ಭಾಗದಲ್ಲಿ. ನಂತರ ಯಂತ್ರದ ಕೆಳಭಾಗದಲ್ಲಿ ತ್ರೀಮ್ ಎಂಬಂತಹ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು. 4 ಸಂಖ್ಯೆಯಲ್ಲಿರಬೇಕು. ಮೇಲ್ಭಾಗದಲ್ಲಿ 4, ಕೆಳಭಾಗದಲ್ಲಿ 4 ತ್ರೀಮ್ ಎಂಬಂತಹ ಬೀಜಾಕ್ಷರಗಳನ್ನು ಬರೆದುಕೊಳ್ಬೇಕು. ನಂತರ ಯಂತ್ರದ ಎಡಬದಿಯಲ್ಲಿ ಮತ್ತು ಬಲಬದಿಯಲ್ಲೂ ಕ್ಲೀಮ್ ಎಂಬಂತಹ ಬೀಜಾಕ್ಷರವನ್ನು ಬರೀಬೇಕು. ಕ್ಲೀಮ್. ನಿಮಗೆ ನಾನು ಬರಿತಾ ಇರತಕ್ಕಂತಹ ಯಂತ್ರ ಸ್ಪಷ್ಟವಾಗಿ ಕಾಣುತ್ತಿದೆ ಎಂದು ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ನಿಮಗೆ ಯಂತ್ರವನ್ನು ನೀಟಾಗಿ ತೋರಿಸಿಕೊಡ್ತೇನೆ. ಯಂತ್ರದ ಎಡಬದಿಯಲ್ಲೂ ಮತ್ತು ಬಲಬದಿಯಲ್ಲೂ ಕ್ಲೀಮ್ ಎಂಬ ಬೀಜಾಕ್ಷರಗಳು ಇಲ್ಲಿ 3 ಸಂಖ್ಯೆಯಲ್ಲಿ ಬರೆದಿರಬೇಕು. ಎಡಬದಿಯಲ್ಲೂ ಬಲಬದಿಯಲ್ಲೂ ಬರೆಯುವಂತಹ ಕ್ಲೀಮ್ ಬೀಜಾಕ್ಷರಗಳು 3 ಸಂಖ್ಯೆಯಲ್ಲಿರಬೇಕು. ಮೇಲ್ಭಾಗದಲ್ಲೂ ಮತ್ತು ಕೆಳಭಾಗದಲ್ಲೂ ಬರೆದಿರ್ತಕ್ಕಂತಹ ತ್ರೀಮ್ ಎಂಬ ಬೀಜಾಕ್ಷರಗಳು 4 ಸಂಖ್ಯೆಯಲ್ಲಿರಬೇಕು. ನಂತರ ಈ ಮೊದಲ ಭಾಗ ಏನಿದೆ ಯಂತ್ರದ ಮೇಲ್ಭಾಗ, ಇಲ್ಲಿ ಗಮನವಿಟ್ಟು ಯಂತ್ರ ರಚನೆ ಬರೀತಾ ಇರ್ತಕ್ಕಂತಹದ್ದನ್ನು ಗಮನಿಸಿ. ಇಲ್ಲಿ ಮೊದಲಿಗೆ ಅಮುಕಂ ಎಂಬ ಪದವನ್ನು ಬರೆದಿದ್ದೇನೆ. ನೀವು ಈ ಒಂದು ಯಂತ್ರವನ್ನು ರಚನೆ ಮಾಡುವಾಗ ಈ ಸ್ಥಳದಲ್ಲಿ ಅಮುಕಸ್ಯ. ನನ್ನ ಚಾನೆಲ್ನಲ್ಲಿ ನೀವು ಹಳೆಯ ವೀಕ್ಷಕರಾಗಿದ್ದರೆ ನಿಮಗೆ ಅಮುಕಂ ಅಮುಕಸ್ಯ ಅಂದರೆ ಈ ಪದದ ಅರ್ಥವೇನು ಎಂದು ನಿಮಗಾಗಲೇ ಗೊತ್ತಿರ್ತದೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರ್ತಕ್ಕಂಥವರಿಗೆ ಅಮುಕಂ ಎಂಬ ಪದವನ್ನು ಇಲ್ಲಿ ಬರೀಬಾರ್ದು. ಯಂತ್ರ ರಚನೆ ಮಾಡುವಾಗ ನೀವು ಯಾವ ವ್ಯಕ್ತಿಗಾಗಿ ಈ ಉಪಾಯವನ್ನು ಪ್ರಯತ್ನ ಮಾಡ್ತಿರ್ತೀರಿ ಆ ವ್ಯಕ್ತಿಯ ಹೆಸರನ್ನು ಅಮುಕಂ ಎಂಬ ಸ್ಥಳದಲ್ಲಿ ಬರೆಯಬೇಕು. ಅಮುಕಸ್ಯ ಎಂದರೆ ಇಲ್ಲಿ ನಿಮ್ಮ ಹೆಸರಿರಬೇಕು. ಒಂದು ವೇಳೆ ನೀವು ನಿಮ್ಮ ಪತಿಗಾಗಿ ಪತ್ನಿಗಾಗಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡ್ತಿದ್ರೆ ಈ ಸ್ಥಳದಲ್ಲಿ ನೀವು ಬಯಸಿದಂತಹ ವ್ಯಕ್ತಿಯ ಹೆಸರನ್ನು ಬರೀಬೇಕು. ಅಮುಕಂ ಎಂದರೆ ಎದುರು ವ್ಯಕ್ತಿಯ ಹೆಸರು, ಅಮುಕಸ್ಯ ಎಂದರೆ ನಿಮ್ಮ ಹೆಸರು. ನಂತರ ಅದೇ ಸಾಲಿನಲ್ಲಿ 4 ಸಂಖ್ಯೆಗಳನ್ನು ಬರೀಬೇಕಾಗಿರ್ತದೆ. ಅದು ಯಾವುದು ಅಂದರೆ 66, 77, 88 ಮತ್ತು 99 ಅಂದರೆ 99 ಎಂಬ ಸಂಖ್ಯೆಯನ್ನು ಮೊದಲನೇ ಸಾಲಿನಲ್ಲಿ ಬರೆದಿದ್ದೇನೆ. ಈಗ ಎರಡನೇ ಸಾಲಿನಲ್ಲಿ ಈ ಯಂತ್ರದ ಎಡಬದಿಯಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ, ನಂತರ ಬಲಬದಿಯಲ್ಲಿ ಒಂದು ಸ್ವಸ್ತಿಕ್ ಚಿಹ್ನೆ, ಯಂತ್ರದ ಮಧ್ಯಭಾಗದಲ್ಲಿ ಓಂ ನಮೋ ವಶ್ಯಂಕರಿ ನಮಃ, ಓಂ ನಮೋ ವಶ್ಯಂಕರಿ ನಮಃ. ನಂತರ ಈ ಎರಡನೇ ಸಾಲಿನಲ್ಲಿ ಸಂಖ್ಯೆಗಳನ್ನು ಬರೀಬೇಕು. ಆ ಸಂಖ್ಯೆಗಳು ಯಾವುದು ಎಂದರೆ 17, 18, 27, 28 ಎಂಬ ಸಂಖ್ಯೆಗಳು ಕಾಣುತ್ತಿದೆ ಎಂದು ನಾನು ಭಾವಿಸಿದ್ದೇನೆ. 27 ಮತ್ತು 28, ಇಲ್ಲಿ 17 ಮತ್ತು 18 2 ಸ್ವಸ್ತಿಕ್ ಚಿಹ್ನೆಗಳು. ಓಂ ನಮೋ ವಶ್ಯಂಕರಿ ನಮಃ. ಈಗ ನಾವು ಹೋಗೋಣ 3ನೇ ಸಾಲಿಗೆ. 3ನೇ ಸಾಲಿನಲ್ಲಿ ಕೆಲವೊಂದು ಬೀಜಾಕ್ಷರಗಳು. ಅದು ಯಾವುದು? ಈ ಸಾಲಿನಲ್ಲಿ ಓಂ ಶ್ರೀಂ ಕ್ರೀಂ 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 ಎಂಬ 5 ಬೀಜಾಕ್ಷರಗಳನ್ನು ಈ ಸ್ಥಳದಲ್ಲಿ ಬರೆದಿದ್ದೇನೆ. ಓಂ ಶ್ರೀಂ ಕ್ರೀಂ 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 ಎಂಬ ಬೀಜಾಕ್ಷರಗಳನ್ನು ಬರೆದಿದ್ದೇನೆ. ನಂತರ ಈ 3ನೇ ಸಾಲಿನಲ್ಲಿ ಕೆಳಭಾಗದಲ್ಲಿ ದೇವದತ್ತ. ವೀಕ್ಷಕರೇ, ದೇವದತ್ತ ಆಕರ್ಷಾಯ ಆಕರ್ಷಾಯ ಸ್ವಾಹ. ಈ ಸ್ಥಳದಲ್ಲಿ ಏನು ಮಾಡಬೇಕು ಅಂದರೆ ಇಲ್ಲಿ ದೇವದತ್ತ ಎಂಬ ಪದವನ್ನು ಬರೆಯಬಾರದು. ನೀವಿಲ್ಲಿ ಬರೆದ್ರಲ್ಲ ಅಮುಕಂ ಅಂದರೆ ಎದುರು ವ್ಯಕ್ತಿ, ಯಾವ ವ್ಯಕ್ತಿಗಾಗಿ ನೀವು ಈ ಉಪಾಯವನ್ನು ಪ್ರಯತ್ನ ಮಾಡ್ತಿದ್ದೀರಿ ಈ ಹೆಸರನ್ನು ಈ ದೇವದತ್ತ ಎಂಬ ಪದದ ಬದಲಿಗೆ ಈ ದೇವದತ್ತ ಪದವನ್ನು ಬರೀಬಾರ್ದು. ಈ ಸ್ಥಳದಲ್ಲಿ ವ್ಯಕ್ತಿ ಹೆಸರನ್ನು ಸೇರಿಸಿ ಆಕರ್ಷಾಯ ಸ್ವಾಹ. ಈಗ ನಾವು ಬಂದಿದ್ದೇವೆ ಕೊನೆಯ ಸಾಲಿಗೆ. ಈಗ ಮೊದಲನೇ ಸಾಲಿನಲ್ಲಿ ಬರ್ತಿರ್ತಕ್ಕಂತಹ ಸಂಖ್ಯೆಗಳೇನಿದೆ 66, 77 ಈ ಸಂಖ್ಯೆಗಳನ್ನು ಮತ್ತೆ ಇಲ್ಲಿ ಬರೀಬೇಕು. 66, 77,
88 ಮತ್ತು 99. ನಂತರ ಈ ಮೇಲ್ಭಾಗದಲ್ಲಿ ಬರೆದಿದ್ವಲ್ಲ ಅಮುಕಂ, ಮತ್ತು ಒಂದು ಪ್ಲಸ್ ಚಿಹ್ನೆ ಹಾಕಿ ಅಮುಕಸ್ಯ. ಈಗ ನಿಮಗೆ ಅರ್ಥವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ಅಮುಕಂ ಎಂದರೆ ವ್ಯಕ್ತಿಯ ಹೆಸರು, ನೀವು ಬಯಸಿದಂತಹ ವ್ಯಕ್ತಿಯ ಹೆಸರು. ಅಮುಕಸ್ಯ ಎಂಬ ಸ್ಥಳದಲ್ಲಿ ನಿಮ್ಮ ಹೆಸರು. ಸಿಂಪಲ್ಲಾಗಿ ಹೇಳಬೇಕಂದ್ರೆ ಈ ಯಂತ್ರದಲ್ಲಿ 2 ಭಾಗದಲ್ಲಿ ನಿಮ್ಮ ಹೆಸರು, 3 ಸ್ಥಳಗಳಲ್ಲಿ ಆ ವ್ಯಕ್ತಿಯ ಹೆಸರನ್ನು ನಾವು ಈ ಯಂತ್ರದಲ್ಲಿ ಬರೆದಿದ್ದೇವೆ. ನಿಮಗೆ ನೀಟಾಗಿ ಅರ್ಥವಾಗಿದೆ ಎಂದು ನಾನು ಭಾವಿಸಿದ್ದೇನೆ. ದೊಡ್ಡ ಸೈಜಲ್ಲಿ ನಾನು ನಿಮಗೆ ಬರೆದು ತೋರಿಸಿದ್ದೇನೆ. ಬಿಳಿಯ ಹಾಳೆಯ ಮೇಲೆ ಯಂತ್ರವನ್ನು ರಚನೆ ಮಾಡಬೇಕು. ನಾನೀಗ ಆಲ್ರೆಡಿ 2 ಯಂತ್ರಗಳನ್ನು ಬರೆದಿಟ್ಟಿದ್ದೇನೆ. ಈಗ ನಾವು ಬರೆದಿರ್ತಕ್ಕಂತಹ ಯಂತ್ರಗಳು 2 ಪ್ರತಿಯಲ್ಲಿ ಮಾಡಬೇಕು. ಈಗ ನಾನು ತೋರಿಸಿದಂತಹ ಯಂತ್ರಗಳನ್ನು ನೀವು 2 ಯಂತ್ರಗಳನ್ನಾಗಿ ಬರೆದುಕೊಳ್ಬೇಕು. ಒಂದೇ ರೀತಿಯ ಯಂತ್ರಗಳನ್ನು ನಾವು 2 ಬಿಳಿಯ ಹಾಳೆಗಳಲ್ಲಿ ರಚನೆ ಮಾಡಬೇಕು. ಅಂದರೆ ನಮಗೆ ಇಲ್ಲಿ 2 ಯಂತ್ರಗಳ ಅಗತ್ಯವಿರ್ತದೆ. ಹ್ಯಾಸ್ ಇಟ್ ಈಸ್. ಮೊದಲನೇ ಯಂತ್ರದಲ್ಲಿ ಏನು ಬರೆದಿದ್ದೀರಿ ಅದೇ ರೀತಿ ನೀವು 2ನೇ ಯಂತ್ರದಲ್ಲಿಯೂ ಸಹ ಬರೆದುಕೊಳ್ಬೇಕು. ನಂತರ ಏನು ಮಾಡಬೇಕು, ಈ ಒಂದು ಯಂತ್ರದ ಮೇಲ್ಭಾಗದಲ್ಲಿ ನೋಡಿ ಲವಂಗಗಳು, ಹೂ ಇರುವಂತಹ ಲವಂಗಗಳು, ಕಡ್ಡಿ ರೂಪದಲ್ಲಿರಬಾರ್ದು. ನಾನು ಪದೇ ಪದೇ ಹೇಳ್ತೇನೆ ಪ್ರತಿಯೊಂದು ವಿಡಿಯೋಗಳಲ್ಲಿ. ಈ ರೀತಿ ಹೂ ಇರುವಂಥದ್ದು ನಮಗಿಲ್ಲಿ 3 ಸಂಖ್ಯೆಯಲ್ಲಿ ಬೇಕು. ಸೊ ಹೂ ಇರ್ತಕ್ಕಂತಹದ್ದು ತುಂಬ ಸ್ಪಷ್ಟವಾಗಿ ಕಾಣ್ತಕ್ಕಂತಹ ಕಡ್ಡಿ ರೂಪದಲ್ಲಿರಬಾರ್ದು. ನೋಡಿ, ಹೂ ಇರ್ತಕ್ಕಂತಹ 3 ಲವಂಗಗಳನ್ನು ಯಂತ್ರದ ಮೇಲ್ಭಾಗದಲ್ಲಿ ಇಟ್ಕೊಳ್ಬೇಕು. ಇಟ್ಕೊಂಡು ಯಂತ್ರವನ್ನು ನೋಡುತ್ತಾ ನಿಮ್ಮಿಂದ ದೂರವಾಗಿರ್ತಕ್ಕಂತಹ ಆ ವ್ಯಕ್ತಿಯ ಮುಖಚಹರೆಯನ್ನು ಮನದಲ್ಲಿ ನೆನೆಸ್ಕೊಳ್ತಾ ಈ ತಂತ್ರಕ್ಕೆ ಸಂಬಂಧಿಸಿದಂತಹ ಮಂತ್ರವನ್ನು ಪಠಿಸಬೇಕು. ಅಂದರೆ ಮಂತ್ರವನ್ನು ಜಪಿಸಬೇಕಾಗಿರ್ತದೆ. ಮಂತ್ರ ಏನು ಅಂದರೆ ಓಂ ನಮೋ ಭಗವತಿ ವಾಸುದೇವಾಯ ಅಮುಕಂ ನಾಮೇನ ಸರ್ವಸ್ವಂ ವಶಂ ವಶಂ ತ್ರೀಂ 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 ಆಕರ್ಷಾಯ ಸ್ವಾಹ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತೇನೆ. ಓಂ ನಮೋ ಭಗವತಿ ವಾಸುದೇವಾಯ ಅಮುಕಂ ನಾಮೇನ ಸರ್ವಸ್ವಂ ವಶಂ ವಶಂ ತ್ರೀಂ 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 ಆಕರ್ಷಾಯ ಸ್ವಾಹ. ಈ ಮಂತ್ರವನ್ನು ಜಪಿಸುವಾಗ ಮಂತ್ರದಲ್ಲಿರ್ತಕ್ಕಂತಹ ಅಮುಕಂ ಎಂಬ ಪದದ ಬದಲಿಗೆ ನೀವು ಬಯಸಿದಂತಹ ವ್ಯಕ್ತಿ, ನಿಮ್ಮ ಪತಿ, ಪತ್ನಿ, ಪ್ರೇಮಿ, ನಿಮ್ಮ ಕುಟುಂಬ ಸದಸ್ಯರು, ಯಾರಾದರೂ ನಿಮ್ಮ ಕುಟುಂಬದಿಂದ ದೂರ ಹೋಗಿದ್ರೆ ಆ ವ್ಯಕ್ತಿ ಹೆಸರನ್ನು ಸೇರಿಸಬೇಕು. ಮಂತ್ರದಲ್ಲಿರ್ತಕ್ಕಂತಹ ಅಮುಕಂ ಎಂಬ ಪದದ ಬದಲಿಗೆ ಆ ಸ್ಥಳದಲ್ಲಿ ವ್ಯಕ್ತಿ ಹೆಸರನ್ನು ಸೇರಿಸಿ ನೀವು ಈ ಮಂತ್ರವನ್ನು 116 ಬಾರಿ ಅಥವಾ 108 ಅಥವಾ 116 ಬಾರಿ ಈ ಮಂತ್ರವನ್ನು ಜಪಿಸಬೇಕಾಗುತ್ತದೆ. ಯಂತ್ರದ ಸಮ್ಮುಖದಲ್ಲಿ ಕುಳಿತು, ಯಂತ್ರದ ಮುಂಭಾಗದಲ್ಲಿ ಕುಳಿತು ವ್ಯಕ್ತಿಯನ್ನು ನೆನೆಯುವುದು. ಅಂದರೆ ನಿಮ್ಮ ಒಂದು ಪರ್ಸನ್ ಏನಿದ್ದಾರೆ ಆ ಪರ್ಸನ್ನ ಮುಖಚಹರೆಯನ್ನು ಮನದಲ್ಲಿ ನೆನೆಯೋದು ಬಹಳ ಮುಖ್ಯ. ನಂತರ ನೀವು ನಾನೀಗ ತಿಳಿಸಿದಂತಹ ಮಂತ್ರವನ್ನು 108 ಅಥವಾ 116 ಬಾರಿ ಮಂತ್ರ ಜಪವನ್ನು ಜಪಿಸಬೇಕು. ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ಇದರಲ್ಲಿರ್ತಕ್ಕಂತಹ 2 ಯಂತ್ರಗಳು ಮತ್ತು ನಾವು ಬಳಸಿರ್ತಕ್ಕಂತಹ ಇಲ್ಲಿ ಒಂದು 3 ಲವಂಗಗಳೇನಿದೆ ಇದನ್ನು ಈ ರೀತಿ ಒಂದು ಕವರ್ ಮಾಡ್ಕೊಳ್ಳಿ. ಈ ಥರ ನಮಗೆ ಇದರಲ್ಲಿರ್ತಕ್ಕಂತಹ 3 ಲವಂಗಗಳು ಯಂತ್ರದಿಂದ ಹೊರಬರಬಾರ್ದು. ಬಿಳಿ ಹಾಳೆಯ ಮೇಲೆ ತುಂಬ ಸರಳವಾಗಿರುವಂಥದ್ದು. ಇದೆಲ್ಲವೂ ಸಹ ಯಾವುದೇ ಖರ್ಚಿಲ್ಲದೆ ಸ್ವತಃ ತಾವೇ ತಮ್ಮ ಕೈಯಲ್ಲೇ ಪ್ರಯತ್ನ ಮಾಡಬಹುದಂತಹ ಸುಲಭ ರೀತಿಯಲ್ಲಿರ್ತಕ್ಕಂತಹದ್ದನ್ನೇ ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ಯಾವುದೂ ಖರ್ಚಿಲ್ಲ. ನಿಮಗೆ ಈ ರೀತಿ ಸಮಸ್ಯೆ ಇಲ್ವಾ? ನಿಮ್ಮ ಕುಟುಂಬದಲ್ಲೋ ನಿಮ್ಮ ಸ್ನೇಹಿತರಲ್ಲೋ ಯಾರಿಗಾದರೂ ಈ ರೀತಿ ಸಮಸ್ಯೆ ಇದ್ದರೆ ನೀವು ಅವರಿಗೆ ಈ ವಿಚಾರವನ್ನು ತಿಳಿಸಬಹುದು ಅಥವಾ ಈ ವಿಡಿಯೋವನ್ನು ಅವರೊಂದಿಗೆ ಶೇರ್ ಮಾಡಿಕೊಳ್ಳೋದ್ರಿಂದ ಏನಾಗುತ್ತೆ, ಈ ರೀತಿ ಸಮಸ್ಯೆಯಲ್ಲಿರ್ತಕ್ಕಂಥವ್ರಿಗೆ ಈ ಒಂದು ವಿಡಿಯೋ ತಲುಪೋದ್ರಿಂದ ಅವರಿಗೆ ಅನುಕೂಲವಾಗಬಹುದು. ಈಗ ನಾವೇನು ಮಾಡಬಹುದು, ಮಂತ್ರ ಪಠಣೆ ಸಮಾಪ್ತಿಯಾದ ಮೇಲೆ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ಅಗ್ನಿಸ್ಪರ್ಶ ಮಾಡಬೇಕು. ಕರ್ಪೂರದ ಸಹಾಯದಿಂದ ನಾವು ರಚನೆ ಮಾಡಿರ್ತಕ್ಕಂತಹ ಯಂತ್ರವನ್ನು ಅಗ್ನಿಸ್ಪರ್ಶ ಮಾಡಬೇಕು. ಈ ರೀತಿ ಬಲಗೈಯಲ್ಲಿ ಯಂತ್ರವನ್ನು ಹಿಡಿರಿ. ಮಂತ್ರ ಜಪ ಆದ ನಂತರ ಕರ್ಪೂರವನ್ನು ಬಳಸಿ ನಾವು ಬರೆದಿರ್ತಕ್ಕಂತಹ ಯಂತ್ರವನ್ನು ಅಗ್ನಿಸ್ಪರ್ಶ ಅಂದರೆ ಇದನ್ನು ಸಂಪೂರ್ಣವಾಗಿ ಸುಡಬೇಕು. ಇದರಲ್ಲಿರ್ತಕ್ಕಂತಹ ಲವಂಗಗಳನ್ನು ಸೇರಿಸಿ
ಈ ರೀತಿ ಸಂಪೂರ್ಣವಾಗಿ ಇದೆಲ್ಲವೂ ಸಹ ಭಸ್ಮವಾಗಬೇಕು. ತುಂಬ ಸರಳವಾಗಿರ್ತಕ್ಕಂತಹ ಉಪಾಯ. ಸೊ ಈ ಪ್ರಯತ್ನ ಮಾಡೋದ್ರಿಂದ ಏನಾಗ್ತದೆ, ಸ್ವಲ್ಪ ಸ್ವಲ್ಪವಾಗಿ ಆ ವ್ಯಕ್ತಿ ನಿಮ್ಮ ಸ್ವಂತವಾಗ್ತಾರೆ, ನಮಗೆ ಅನುಕೂಲವಾಗಿ ನಡೆದುಕೊಳ್ತಾರೆ. ಕಂಪ್ಲೀಟಾಗಿ ಆ ವ್ಯಕ್ತಿ ನಿಮಗೆ ಅನುಕೂಲಕರವಾಗಿ ಬದಲಾಗ್ತಾರೆ. ಆ ವ್ಯಕ್ತಿ ಸದಾ ನಮ್ಮ ಮಾತುಗಳನ್ನೇ ಕೇಳ್ತಾರೆ. ಈಗಾಗಲೇ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಕೆಲವರು ಏನು ಮಾಡಿರ್ತಾರೆ, ಒಬ್ಬರಿಂದ ಒಬ್ಬರು ದೂರ ಆಗಿಬಿಟ್ಟಿರ್ತಾರೆ. ದಂಪತಿಗಳು ಸಹ, ಗುರುಗಳೇ ನಾನು ನನ್ನ ತಾಯಿ ಮನೆಯಲ್ಲಿ ಜೀವನ ಮಾಡ್ತಾ ಇದ್ದೇನೆ, ಪತಿ ನನ್ನೊಂದಿಗಿಲ್ಲ, ನನ್ನಿಂದ ದೂರ ಆಗಿದ್ದಾರೆ. ಅಥವಾ ಪ್ರೇಮಿಗಳು, ಗುರುಗಳೇ ನಾನು ಪ್ರೀತಿಸಿದಂತಹ ವ್ಯಕ್ತಿ ನನ್ನಿಂದ ದೂರ ಹೋಗಿಬಿಟ್ಟಿದ್ದಾರೆ, ಈಗ ಅವರು ನನ್ನ ಜೊತೆಯಲ್ಲೇ ಇಲ್ಲ. ಅಂತಹ ವ್ಯಕ್ತಿಗಳ ಮನಸ್ಸಲ್ಲಿ ನಿಮ್ಮ ನೆನಪುಗಳು ಕಾಡಲು ಪ್ರಾರಂಭಿಸುತ್ತವೆ. ಆ ವ್ಯಕ್ತಿ ನಿಮ್ಮನ್ನು ಸೇರಲು, ಮರಳಿ ನಿಮ್ಮ ಸ್ನೇಹವನ್ನು ಪಡೆದುಕೊಳ್ಳಲು ಹಾತೊರೀತಾ ಇರ್ತಾರೆ. ನಿಮ್ಮಿಬ್ಬರ ನಡುವೆ ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಏರ್ಪಡುತ್ತದೆ. ಅತಿ ಶಕ್ತಿಯುತವಾದಂತಹ ಈ ಉಪಾಯವನ್ನು ಪ್ರಯತ್ನಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಳಬಹುದು. ಈಗ ಇದು ಸಂಪೂರ್ಣವಾಗಿ ಭಸ್ಮವಾದ ಮೇಲೆ ಇದರಲ್ಲಿರ್ತಕ್ಕಂತಹ ಈ ನಾವೇನು ಒಂದು ಯಂತ್ರವನ್ನು ಬಿಳಿ ಹಾಳೆಯಲ್ಲಿ ರಚನೆ ಮಾಡಿದ್ದೇವೆ, ಅದನ್ನು ಈ ಒಂದು ಅಗ್ನಿಸ್ಪರ್ಶ ಮಾಡಿದೆ, ಇದರಲ್ಲಿ ಉಳಿದಿರ್ತಕ್ಕಂತಹ ಭಸ್ಮ, ಇದನ್ನು ನೀವು ಯಾರೂ ತುಳಿಯದಂತಹ ಸ್ಥಳಗಳಿವೆ ಅಥವಾ ಈ ಒಂದು ಭಸ್ಮವನ್ನು ನಿಮ್ಮ ಮನೆಯಲ್ಲಿ ಬೆಳೆಸಿರ್ತಕ್ಕಂತಹ, ಅಂದರೆ ಮನೆಯಿಂದ ಹೊರಭಾಗದಲ್ಲಿರಬೇಕು, ನಿಮ್ಮ ಗಾರ್ಡನ್ನಲ್ಲಿ ಕಾಂಪೌಂಡಲ್ಲಿ ಬೆಳೆಸಿರ್ತಕ್ಕಂತಹ ಯಾವುದಾದ್ರೂ ಗಿಡಗಳ ಪಾಟದ ಗಿಡ ಇರ್ತದೆ, ಆ ಗಿಡದ ಬುಡಕ್ಕೆ ನೀವು ಈ ಒಂದು ಭಸ್ಮವನ್ನು ಹಾಕಬಹುದು. ಅತಿ ಶಕ್ತಿಯುತವಾದಂತಹ ಈ ಉಪಾಯವನ್ನು ಪ್ರಯತ್ನ ಮಾಡೋದ್ರಿಂದ ಇಬ್ಬರು ವ್ಯಕ್ತಿಗಳ ನಡುವೆ ಒಳ್ಳೆಯ ಅನ್ಯೋನ್ಯತೆ ಬೆಳೆಯುತ್ತದೆ. ಹಾಗೆ ನಿಮ್ಮಿಂದ ದೂರ ಹೋಗಿರ್ತಕ್ಕಂತಹ ವ್ಯಕ್ತಿಗಳು ಸಹ ಮರಳಿ ನಿಮ್ಮೊಂದಿಗಿರಬೇಕು, ನನಗೆ ಆ ವ್ಯಕ್ತಿಯೇ ಬೇಕು. ನಿಮ್ಮ ಪತಿ, ಪತ್ನಿ, ಪ್ರೇಮಿ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾರಾದರೂ ನಿಮ್ಮನ್ನು ಬೇಡ ಎಂದು ಮನೆಯಿಂದ ಬೇರೆ ಹೋಗಿದ್ದಲ್ಲಿ ಅಂತಹ ವ್ಯಕ್ತಿಗಳು ಮರಳಿ ನಿಮ್ಮೊಂದಿಗಿರಲು ಅವರ ಮನಸ್ಸಲ್ಲಿ ಬಹಳಷ್ಟು ಬದಲಾವಣೆಗಳು ಬರ್ತದೆ. ನೀವು ಮಾಡ್ತಕ್ಕಂತಹ ಈ ಒಂದು ಪ್ರಯತ್ನದಲ್ಲಿ ಆ ತಾಯಿ ಭವಾನಿ ದೇವಿಯ ಅನುಗ್ರಹ ಸದಾ ನಿಮ್ಮೊಂದಿಗಿದ್ದು ನಿಮ್ಮ ಈ ಪ್ರಯತ್ನಗಳಲ್ಲಿ ಶೀಘ್ರವಾಗಿ ಫಲವನ್ನು ಪ್ರಸಾದಿಸಲಿ ಎಂದು ನಾನು ಮನಸ್ಫೂರ್ತಿಯಾಗಿ ಬಯಸ್ತೇನೆ. ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೇನೆ. ಜೈ ಶ್ರೀ ಅಂಬಾ ಭವಾನಿ. ನಮಸ್ಕಾರ. ಸರ್ವೇ ಜನೋ ಸುಖಿನೋ ಭವಂತು.